ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತೀಯ ಪುರಾಣ ಕಥೆಗಳಲ್ಲಿ ಅತಿ ಭಯಾನಕವಾಗಿ ಭವತಾರಿಣಿಯಾಗಿ ಕಂಗೊಳಿಸಿದ ಅದಮ್ಯ ಶಕ್ತಿ ಎಂದರೆ ಅದು ಜಗನ್ಮಾತೆಯ ಮೂಲ ಸ್ವರೂಪವಾದ ಕಾಳಿಮಾತೆ. ನಾನಾ ಹೆಸರುಗಳಿಂದ ಉಲ್ಲೇಖವಾಗಿರುವ ಕಾಳಿಮಾತೆಯು ಭಾರತದ ಉತ್ತರ ಭಾಗದಲ್ಲಿ ಕಾಳಿಕಾ ಎಂದೇ ಪ್ರಸಿದ್ಧ. ಕಾಳಿಕಾ ಅಂದ್ರೆ ಅನಂತ ಎಂದಾಗತ್ತೆ. ಅಂದ್ರೆ ಸೃಷ್ಟಿ ಸ್ಥಿತಿ ಲಯಗಳನ್ನ ತೂಗುವವಳು ಎಂದು ಇಂದಿಗೂ ಅದೆಷ್ಟೋ ಪಂಥಗಳು ಒಪ್ಪಿಕೊಳ್ತವೆ. ಅಷ್ಟಕ್ಕೂ ಕಾಳಿಮಾತೆಯ ಬಗ್ಗೆ ವೇದ ಪುರಾಣಗಳಲ್ಲಿ ಉಲ್ಲೇಖವಾಗಿರುವುದೇನು? ಭಾರತೀಯ ನಾನಾ ಪಂಥಗಳಲ್ಲಿ ಕಾಳಿಮಾತೆಯ ಅಸ್ತಿತ್ವ ಎಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕಾಳಿ ಎನ್ನುವ ಹೆಸರು ಕಾಲ ಎನ್ನುವುದರಿಂದ ಬಂದಿದೆ. ಇದರ ಅರ್ಥ ಕಪ್ಪು. ಕಾಲ ಅಂದ್ರೆ ಸಮಯ ಅಥವಾ ಮರಣ. ಕಾಲದೇವ ಶಿವ. ಕಾಳಿ ಎನ್ನುವುದರ ಅರ್ಥ ಕಪ್ಪಗಿರುವುದು. ಹಾಗಾಗಿ ಶಿವನನ್ನ ಕಾಲ ಎನ್ನುವುದರಿಂದ ಅನಂತ ಕಾಲ. ಕಾಳಿ ಆತನ ಪತ್ನಿ. ಸಮಯ ಅಥವಾ ಸಾವು ಎನ್ನುವ ಅರ್ಥಗಳೂ ಇವೆ. ಹೀಗೆ ಕಾಳಿಯು ಕಾಲ ಮತ್ತು ಪರಿವರ್ತನೆಯ ದೇವತೆ. ಹೀಗಿದ್ದರೂ ಕೆಲವೊಮ್ಮೆ ಕಪ್ಪಾಗಿ ಮತ್ತು ರೌದ್ರಾವತಾರವಾಗಿ ಕಾಣಿಸಿಕೊಳ್ತಾಳೆ. ಅವಳ ಮೊದಲ ಅವತಾರ ಸರ್ವನಾಶಕ ಶಕ್ತಿ ಸ್ವರೂಪಿಣಿಯದು. ವಿವಿಧ ಶಾಕ್ತ ಹಿಂದೂ ವಿಶ್ವಶಾಸ್ತ್ರಗಳಲ್ಲಿ, ಅದೇ ರೀತಿ ಶಾಕ್ತ ತಾಂತ್ರಿಕ ನಂಬಿಕೆಗಳಲ್ಲಿ ಆಕೆಯನ್ನೇ ಪರಮ ಸತ್ಯ ಅಥವಾ ಬ್ರಹ್ಮನ್ ಎಂದು ಪೂಜಿಸ್ತಾರೆ. ಕಾಳಿಮಾತೆಯನ್ನ ಭವತಾರಿಣಿ ಅಂದ್ರೆ ಅಕ್ಷರಶಃ ಭವ ಬಂಧನದಿಂದ ಪಾರು ಮಾಡುವವಳು ಎಂದು ಪೂಜಿಸ್ತಾರೆ. ಇತ್ತೀಚಿನ ಭಕ್ತಿ ಪಂಥದವರು ಕಾಳಿಯನ್ನ ಮಂಗಳವನ್ನುಂಟು ಮಾಡುವ ಮಹಾಮಾತೆ, ಮಹಾದೇವಿ ಎಂದು ಪರಿಗಣಿಸಿದ್ದಾರೆ. ಕಾಳಿಯು ಭಗವಂತ ಶಿವನ ಜೊತೆಗಾರ್ತಿಯಾಗಿ ಪ್ರತಿನಿಧಿಸಲ್ಪಡ್ತಾಳೆ. ಶಿವನ ಶರೀರದ ಮೇಲೆ ಕಾಳಿ ನಿಂತಿರ್ತಾಳೆ. ದುರ್ಗಾ, ಭದ್ರಕಾಳಿ, ಸತಿ, ರುದ್ರಾಣಿ, ಪಾರ್ವತಿ ಮತ್ತು ಚಾಮುಂಡ ಮುಂತಾದ ಇನ್ನೂ ಅನೇಕ ಹಿಂದೂ ದೇವತೆಗಳ ಜೊತೆಗೂ ಆಕೆಯ ಸಂಬಂಧವಿದೆ. ದಶ ಮಹಾವಿದ್ಯೆಗಳು, 10 ಭೀಕರ ತಾಂತ್ರಿಕ ದೇವಿಯರಲ್ಲಿ ಆಕೆ ಮುಂಚೂಣಿಯಲ್ಲಿದ್ದಾಳೆ. ಅಥರ್ವ ವೇದದಲ್ಲಿಯೇ ಕಾಳಿಯ ಉಲ್ಲೇಖವಾದದ್ದು ಕಂಡು ಬಂದರೂ ಕೂಡ ಅಂಕಿತನಾಮವಾಗಿ ಇದನ್ನ ಮೊದಲಿಗೆ ಬಳಸಿದ್ದು ಕಥಕ ಗೃಹ್ಯ ಸೂತ್ರದಲ್ಲಿ. ಮಂಡೋಕೋಪನಿಷತ್ನಲ್ಲಿ ಕಾಳಿ ಎನ್ನುವುದು ಋಗ್ವೇದದ ಬೆಂಕಿಯ ದೇವರಾದ ಅಗ್ನಿಯ 7 ನಾಲಿಗೆಗಳಲ್ಲಿ ಒಂದರ ಹೆಸರು. ಆದರೆ ಇದು ದೇವಿಯನ್ನ ಉಲ್ಲೇಖಿಸಿ ಹೇಳಿದಂತಿಲ್ಲ. ಕಾಳಿಯ ಸದ್ಯದ ರೂಪವು ಮೊದಲಿಗೆ ಕಾಣಿಸಿಕೊಳ್ಳುವುದು ಮಹಾಭಾರತದ ಸೌಪ್ತಿಕ ಪರ್ವದಲ್ಲಿ. ಅವಳನ್ನ ಕಾಳರಾತ್ರಿ ಎಂದು ಕರೆದಿದ್ದಾರೆ. ಮತ್ತು ಪಾಂಡವ ಸೈನಿಕರ ಕನಸಿನಲ್ಲಿ ಕಾಣಿಸಿಕೊಂಡು ದ್ರೋಣನ ಮಗ ಅಶ್ವತ್ಥಾಮನ ದಾಳಿಯ ಸಂದರ್ಭದಲ್ಲಿ ನಡೆದ ಯುದ್ಧದ ನಡುವೆ ಆಕೆ ಪ್ರತ್ಯಕ್ಷಳಾಗಿ ಕೊನೆಯವರೆಗೂ ಇರ್ತಾಳೆ. ಅತ್ಯಂತ ಪ್ರಸಿದ್ಧವಾಗಿ ಆಕೆ ಕಾಣಿಸಿಕೊಂಡಿದ್ದು 6ನೇ ಶತಮಾನದ ದೇವಿ ಮಹಾತ್ಮ್ಯಂನಲ್ಲಿ. ಮಹಾದೇವಿಯ ಒಂದು ಶಕ್ತಿಯಾದ ಆಕೆ ರಕ್ತ ಬೀಜಾಸುರನೆಂಬ ರಾಕ್ಷಸನನ್ನ ಸೋಲಿಸ್ತಾಳೆ. 10ನೇ ಶತಮಾನದಲ್ಲಿ ಬಂದಂತಹ ಕಾಳಿಕ ಪುರಾಣ ಕಾಳಿಯನ್ನ ಅಂತಿಮ ವಾಸ್ತವ ಅಥವಾ ಬ್ರಹ್ಮನ್ ಎಂದು ಪೂಜಿಸುತ್ತೆ. ಈ ಗ್ರಂಥಗಳು ಸಾಮಾನ್ಯವಾಗಿ ಕಾಳಿಮಾತೆಯನ್ನ ಹಿಂದೂ ಸಮಾಜದ ಪರಿಧಿಯಲ್ಲಿ ಅಥವಾ ಯುದ್ಧ ಭೂಮಿಯಲ್ಲಿ ಇರಿಸಿವೆ. ಅನೇಕ ಬಾರಿ ಅವಳನ್ನ ಶಿವಶಕ್ತಿ ಎಂದು ಪರಿಗಣಿಸಲಾಗಿದೆ. ಕಾಳಿಕ ಪುರಾಣವು ಕಾಳಿಯನ್ನ ಆದಿಶಕ್ತಿ ಎಂದು ಪರಿಣಿಸುತ್ತೆ ಮತ್ತು ಪರಾಪ್ರಕೃತಿ ಅಥವಾ ಸೃಷ್ಟಿಯನ್ನ ಮೀರಿದ್ದು ಅಂತ ಹೇಳುತ್ತೆ. ಪಾರ್ವತಿಯೇ ತಂತ್ರಗಳ ರೂಪದಲ್ಲಿ ಶಿವನ ವಿದ್ವತ್ತನ್ನು ಕಲಿಯುವ ವಿದ್ಯಾರ್ಥಿ ಎಂದು ಹೇಳಲಾಗುತ್ತೆ. ತಾಂತ್ರಿಕ ಪ್ರತಿಮಾಶಾಸ್ತ್ರದಲ್ಲಿ, ಗ್ರಂಥಗಳಲ್ಲಿ ಮತ್ತು ಆಚರಣೆಗಳಲ್ಲಿ ಕಾಳಿಯೇ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದ್ದಾಳೆ. ಅನೇಕ ಮೂಲಗಳಲ್ಲಿ ಪರಮ ಸತ್ಯವೆಂದು ಅಥವಾ ಎಲ್ಲಾ ದೇವರಿಗಿಂತ ಮಹಾನ್ ಎಂದು ಕರೆಯಲಾಗುತ್ತೆ. ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲರೂ ಕೂಡ ಸಮುದ್ರದ ನೀರ ಗುಳ್ಳೆಗಳಂತೆ ಅವಳಿಂದಲೇ ಮೂಡ್ತಾರೆ ಮತ್ತು ಎಡೆಬಿಡದೆ ಉಗಮಿಸ್ತಾರೆ ಮತ್ತು ಮರೆಯಾಗ್ತಾರೆ. ತಮ್ಮ ಮೂಲ ಆಕಾರವನ್ನ ಬದಲಾಗದಂತೆ ಉಳಿಸಿ ಹೋಗ್ತಾರೆ ಎಂದು ನಿರ್ವಾಣ ತಂತ್ರ ಹೇಳುತ್ತೆ. ನಿರುತ್ತರ ತಂತ್ರ ಮತ್ತು ಪಿಚ್ಚಲ ತಂತ್ರ ಕಾಳಿಯ ಎಲ್ಲಾ ಮಂತ್ರಗಳು ಸರ್ವಶ್ರೇಷ್ಠ ಎಂದು ಘೋಷಿಸುತ್ತವೆ ಮತ್ತು ಯೋಗಿನಿ ತಂತ್ರ, ಕಾಮಾಖ್ಯ ತಂತ್ರ ಮತ್ತು ನಿರುತ್ತರ ತಂತ್ರಗಳೆಲ್ಲವೂ ಕಾಳಿ ವಿದ್ಯೆಗಳೆಂದು ಹೆಸರಾಗಿವೆ. ಮಹಾದೇವಿಯ ಸ್ವರೂಪದ ಸಾರವೆಂದೇ ಅವುಗಳೆಲ್ಲ ಘೋಷಿಸಿವೆ. ಕಾಳಿಯ ಆಕಾರವು ಸಾವನ್ನ, ವಿನಾಶವನ್ನ ಮತ್ತು ವಾಸ್ತವತೆಯನ್ನ ನುಂಗಿ ಹಾಕುವ ದರ್ಶನವನ್ನ ಸೂಚಿಸುತ್ತೆ. ಇದು ಹೀಗಿರುವಾಗ ಆಕೆಯು ಒಂದು ನಿಷಿದ್ಧ ವಸ್ತು ಹೌದು, ಅಥವಾ ತನ್ನಷ್ಟಕ್ಕೆ ಸಾವು ಕೂಡ. ಪಂಚತತ್ವ ಪದ್ಧತಿಯಲ್ಲಿ ಸಾಧಕನು ದಿಟ್ಟತನದಿಂದ ಕಾಳಿಯೊಂದಿಗೆ ಸಂಘರ್ಷವನ್ನು ಬಯಸ್ತಾನೆ ಮತ್ತು ಆ ಮೂಲಕವೇ ಆಕೆಯನ್ನ ಅನುರೂಪಗೊಳಿಸಿಕೊಳ್ತಾನೆ. ಕಾಳಿಮಾತೆಯನ್ನ ಮೋಕ್ಷದ ಸಾಧನವನ್ನಾಗಿ ಪರಿವರ್ತಿಸಿಕೊಳ್ತಾನೆ. ಕರ್ಪೂರದಿ ಸ್ತೋತ್ರದ ಕೃತಿಯಲ್ಲಿ ಇದು ಸ್ಪಷ್ಟವಾಗಿದೆ. ಸ್ಮಶಾನ ಭೂಮಿಯಲ್ಲಿ ಇದು ಕಾಳಿಗೆ ಪಂಚತತ್ವ ಆಚರಣೆಯನ್ನ ನಡೆಸುವುದನ್ನ ವರ್ಣಿಸುವ ಚಿಕ್ಕ ಪದ್ಯವಾಗಿದೆ. ಓ ಮಹಾಕಾಳಿ, ಯಾರು ಸ್ಮಶಾನ ಭೂಮಿಯಲ್ಲಿ ಬೆತ್ತಲೆಯಾಗಿ ಕೆದರಿದ ಕೂದಲುಗಳೊಂದಿಗೆ ನಿನ್ನನ್ನು ಧ್ಯಾನ ಮಾಡುತ್ತಾನೋ, ನಿನ್ನ ಮಂತ್ರವನ್ನ ಉಚ್ಚರಿಸುತ್ತಾನೋ ಮತ್ತು ಪ್ರತಿ ಮಂತ್ರೋಚ್ಚಾರಣೆ ಸಂದರ್ಭದಲ್ಲಿ ಬೀಜಗಳನ್ನು ಹೊಂದಿರುವ 1000 ಅಖಂಡ ಹೂಗಳನ್ನು ನಿನಗೆ ಅರ್ಪಿಸುತ್ತಾನೋ, ಆತ ಯಾವುದೇ ಶ್ರಮವಿಲ್ಲದೆ ಈ ಭೂಮಿಯ ದೊರೆಯಾಗುತ್ತಾನೆ. ಓ ಕಾಳಿ,
ಯಾರು ಸ್ಮಶಾನ ಭೂಮಿಯಲ್ಲಿ ಮಂಗಳವಾರ ಮಧ್ಯರಾತ್ರಿ ನಿನ್ನ ಮಂತ್ರವನ್ನ ಪಠಿಸುತ್ತಾನೋ, ಒಮ್ಮೆ ತನ್ನ ಶಕ್ತಿಯ ಅಂದ್ರೆ ತನ್ನ ಮಹಿಳಾ ಸಂಗಾತಿಯ ಒಂದು ಕೂದಲನ್ನ ಭಕ್ತಿಯಿಂದ ಅರ್ಪಿಸುತ್ತಾನೋ, ಆತ ಮಹಾನ್ ಕವಿಯಾಗುತ್ತಾನೆ, ಭೂಮಿಯ ದೊರೆಯಾಗುತ್ತಾನೆ ಮತ್ತು ಸದಾಕಾಲ ಆನೆಯನ್ನ ಏರಿಕೊಂಡೇ ಸಂಚರಿಸುತ್ತಾನೆ ಎಂದು ವರ್ಣಿಸುತ್ತೆ. ಕಾಳಿಯು ಭಯಾನಕ ಕೋಪಿಷ್ಟ ದುರ್ಗೆ ಅಥವಾ ಶಿವನನ್ನ ಪೂಜಿಸುವ ದೈತ್ಯರನ್ನ ಸಂಹಾರ ಮಾಡುವವಳು ಎಂದು ಕರ್ಪೂರದಿ ಸ್ತೋತ್ರ ಸ್ಪಷ್ಟವಾಗಿ ಸೂಚಿಸುತ್ತೆ. ಇಲ್ಲಿ ಆಕೆ ಪಂಚಭೂತಗಳನ್ನ ಒಳಗೊಂಡ ವಿಶ್ವದ ಸರ್ವಶ್ರೇಷ್ಠ ಅಧಿನಾಯಕಿಯಾಗಿ ಗುರುತಿಸಲ್ಪಟ್ಟಿದ್ದಾಳೆ. ತನ್ನ ಪತಿಯಾದ ಭಗವಾನ್ ಶಿವನೊಂದಿಗೆ ಸೇರಿಕೊಂಡು ಆಕೆ ಜಗತ್ತನ್ನ ಸೃಷ್ಟಿಸ್ತಾಳೆ, ನಾಶವನ್ನು ಮಾಡ್ತಾಳೆ. ಜಗತ್ತನ್ನೇ ಆಳುವವಳು ಮತ್ತು ಧ್ಯಾನದ ವಸ್ತುವಾಗಿ ತನ್ನ ಪಾತ್ರಕ್ಕೆ ತಕ್ಕಂತೆ ಅವಳ ತೋರಿಕೆಯು ವಿಭಿನ್ನ ತಿರುವನ್ನ ಪಡೆಯುತ್ತೆ. ತನ್ನ ಭಯಾನಕ ಸ್ವರೂಪಕ್ಕೆ ವಿರುದ್ಧವಾಗಿ ಹೆಚ್ಚು ಕರುಣಾಳುವಾದ ರೂಪವನ್ನ ಆಕೆ ಧರಿಸಬಲ್ಲಳು. ಆಕೆಯನ್ನ ಯುವತಿ ಮತ್ತು ಸುಂದರಿ ಗಂಭೀರ ಮುಗುಳ್ನಗೆಯನ್ನ ಹೊಂದಿರುವವಳು, ತನ್ನೆರಡು ಬಲ ಕೈಗಳನ್ನ ಯಾವುದೇ ಭಯವನ್ನ ನಿವಾರಿಸುವ ಭರವಸೆಯನ್ನ ನೀಡುವಂತೆ ವರಗಳನ್ನ ಪ್ರದಾನ ಮಾಡುವಂತೆ ಎತ್ತಿದವಳು ಎಂದು ವರ್ಣಿಸಲಾಗಿದೆ. ಹೆಚ್ಚು ಸಕಾರಾತ್ಮಕವಾದ ಲಕ್ಷಣಗಳೆಂದರೆ ದೇವಿಯನ್ನ ಕೋಪದಿಂದ ಮುಕ್ತಿಯನ್ನ ನೀಡುವ ದೇವಿಯಾಗಿ ಪರಿವರ್ತಿಸುವುದು, ಅದು ಸಾಧಕನ ಭಯವನ್ನ ಪರಿವರ್ತಿಸುವುದು. ಇಲ್ಲಿ ಕಾಳಿಯು ಸಾವಿನ ಮೇಲೆ ವಿಜಯ ಸಾಧಿಸಿದ ಸಂಕೇತದಂತೆ ತೋರ್ತಾಳೆ. ಕಾಳಿಯ ಅತ್ಯಂತ ಪ್ರಸಿದ್ಧ ಪುರಾಣವೆಂದರೆ ದುರ್ಗಾ ಮತ್ತು ಆಕೆಯ ಸಹಾಯಕರಾದ ಮಂತ್ರಿಕರು ರಕ್ತ ಬೀಜನೆಂಬ ರಾಕ್ಷಸನನ್ನ ಸಂಹರಿಸಲು ವಿವಿಧ ರೀತಿಯಲ್ಲಿ ವಿವಿಧ ಆಯುಧಗಳಿಂದ ಪ್ರಹಾರ ನಡೆಸ್ತಾರೆ. ತಾವು ಪರಿಸ್ಥಿತಿಯನ್ನ ಬಿಗಡಾಯಿಸಿದೆವು ಎಂಬುದು ಅವರಿಗೆ ಬೇಗ ಅರ್ಥವಾಗುತ್ತೆ. ರಕ್ತ ಬೀಜನಿಂದ ಬಿದ್ದ ಪ್ರತಿ ಹನಿ ರಕ್ತದಿಂದ ಮತ್ತೊಬ್ಬ ರಕ್ತ ಬೀಜ ಹುಟ್ಟಿಕೊಳ್ಳುತ್ತಿದ್ದ. ಯುದ್ಧ ಭೂಮಿ ಎಂಬ ರಕ್ತ ಬೀಜನ ಪ್ರತಿರೂಪಿಗಳೇ ತುಂಬಿ ಹೋದ್ರು. ದುರ್ಗೆಗೆ ಸಹಾಯ ಅಗತ್ಯವೆನಿಸಿತು. ಈ ರಾಕ್ಷಸನನ್ನ ನಿಗ್ರಹಿಸಲು ಆಕೆ ಕಾಳಿಯನ್ನ ಕರೀತಾಳೆ. ಆ ಸಮಯದಲ್ಲಿ ದುರ್ಗೆಯೇ ಕಾಳಿಯ ರೂಪ ಧಾರಣ ಮಾಡಿದ್ದಳು ಎಂದು ಹೇಳ್ತಾರೆ. ಆಕೆಯ ಉಗ್ರ ರೂಪ ಹೇಗಿತ್ತು ಎಂದ್ರೆ, ಕಾಳಿ ಮಾತೆಯ ಹಣೆಯ ಹೊರಭಾಗವು ಹುಬ್ಬು ಗಂಟಿಕ್ಕಿ ಭೀಷಣವಾಗಿತ್ತು. ಅವಳ ಮುಖಭಾವವು ಭಯಂಕರ ಕಾಳಿಯಾಗಿ ಬದಲಾಯಿತು. ಖಡ್ಗ ಮತ್ತು ಪಾಶವನ್ನ ಹಿಡಿದಿದ್ದಳು. ವಿಚಿತ್ರವಾದ ತಲೆಬುರುಡೆಯ ತುದಿಯ ಚಿಪ್ಪನ್ನ ಧರಿಸಿದ್ಲು. ತಲೆಬುರುಡೆಯ ಮಾಲೆಯಿಂದ ಅಲಂಕೃತಲಾಗಿದ್ಲು. ಹುಲಿ ಚರ್ಮವನ್ನ ಧರಿಸಿದ್ಲು. ಅತ್ಯಂತ ದಿಗಿಲುಗೊಳಿಸುವಂತಹ ತನ್ನ ಸಣಕಲು ದೇಹದ ಕಾರಣದಿಂದ ಅಗಲವಾಗಿ ತೆರೆದ ಬಾಯಿ, ಹೊರ ಚಾಚಿದ ನಾಲಿಗೆಯಿಂದ ಭಯ ಹುಟ್ಟಿಸುವಂತಿದ್ದ ಅತ್ಯಂತ ಕೆಂಪಾದ ಕಣ್ಣುಗಳನ್ನು ಹೊಂದಿದ್ದ ಅವಳ ಘರ್ಜನೆಯು ದಶ ದಿಕ್ಕುಗಳನ್ನು ವ್ಯಾಪಿಸಲು ಬಿರುಸಿನಿಂದ ಮೇಲೆ ಬಿದ್ದು ಆ ಸೇನೆಯಲ್ಲಿದ್ದ ದೊಡ್ಡ ದೊಡ್ಡ ಅಸುರರನ್ನ ಕತ್ತರಿಸಿ ಹಾಕಿದ್ಲು. ದೇವತೆಗಳ ಶತ್ರುಗಳಾದ ಆ ದಂಡನ್ನ ಭಕ್ಷಿಸಿ ಹಾಕಿದ್ಲು ಎಂದು ವಿವರಿಸುತ್ತೆ. ಕಾಳಿಯು ರಕ್ತಬೀಜನ ರಕ್ತವನ್ನ ಆತನ ಶರೀರದಿಂದ ಹೀರಿ ಕುಡಿದು ಆತನನ್ನ ನಾಶ ಮಾಡ್ತಾಳೆ. ಆತನ ತದ್ರೂಪಿ ರಕ್ತ ಬೀಜರನ್ನ ತನ್ನ ತೆರೆದ ಬಾಯಲ್ಲಿ ತುರುಕಿಕೊಳ್ತಾಳೆ. ತನ್ನ ಗೆಲುವಿನಿಂದ ಸಂಪ್ರೀತಳಾದ ಕಾಳಿಯು ಯುದ್ಧ ಭೂಮಿಯಲ್ಲಿ ನೃತ್ಯ ಮಾಡಲು ಆರಂಭಿಸ್ತಾಳೆ. ಸತ್ತವರ ಹೆಣಗಳ ಮೇಲೆ ಹೆಜ್ಜೆ ಹಾಕ್ತಾಳೆ. ದೇವಿ ಮಹಾತ್ಮ್ಯದಲ್ಲಿ ಈ ಕಥೆಯನ್ನ ಉಲ್ಲೇಖಿಸಲಾಗಿದೆ. ಕಾಳಿಯನ್ನ ಮಾಂತ್ರಿಕ ಎಂದು, ಶಕ್ತಿಯ ದೇವಿ ಎಂದು ವರ್ಣಿಸಲಾಗಿದೆ. ಚಾಮುಂಡ ಎಂಬ ವಿಶೇಷಣವೂ ಆಕೆಗಿದೆ. ಹೇಗೆಂದ್ರೆ ಆಕೆ ಚಂಡ ಮತ್ತು ಮುಂಡ ರಾಕ್ಷಸರನ್ನ ಸಂಹಾರ ಮಾಡ್ತಾಳೆ. ಶಿವ ಮತ್ತು ಕಾಳಿಯ ನಡುವೆ ನೃತ್ಯ ಸ್ಪರ್ಧೆ ನಡೆದುದನ್ನ ಒಂದು ದಕ್ಷಿಣ ಭಾರತದ ಪರಂಪರೆಯು ಹೇಳುತ್ತೆ. ಶುಂಭ ಮತ್ತು ನಿಶುಂಭ ಎಂಬಿಬ್ಬರು ರಾಕ್ಷಸರನ್ನ ಸೋಲಿಸಿದ ಬಳಿಕ ಕಾಳಿಯು ಕಾಡೊಂದರಲ್ಲಿ ನೆಲೆಯಾಗ್ತಾಳೆ. ಭೀಕರವಾದ ಸಂಗಾತಿಗಳೊಂದಿಗೆ ಆಕೆ ಸುತ್ತಲಿನ ಪ್ರದೇಶವನ್ನ ಭಯಭೀತಗೊಳಿಸ್ತಾಳೆ. ಶಿವನ ಭಕ್ತರಲ್ಲಿ ಒಬ್ಬರು ಕಠಿಣ ತಪಸ್ಸನ್ನ ಆಚರಿಸುತ್ತಿದ್ದಾಗ ಅವರ ಏಕಾಗ್ರತೆಗೆ ಇದರಿಂದ ಅಡ್ಡಿಯಾಗತ್ತೆ. ಅವರು ಈ ವಿನಾಶಕಾರಿಣಿಯಾದ ದೇವಿಯನ್ನ ಆ ಅರಣ್ಯದಿಂದ ದೂರ ಮಾಡುವಂತೆ ಶಿವನನ್ನ ಕೋರ್ತಾರೆ. ಶಿವ ಅಲ್ಲಿಗೆ ಬಂದಾಗ ಕಾಳಿಯು ಆತನಿಗೆ ಬೆದರಿಕೆ ಒಡ್ತಾಳೆ. ಆ ಪ್ರದೇಶವು ತನ್ನದ್ದೇ ಸ್ವಂತದ್ದು ಎಂದು ಹೇಳ್ತಾಳೆ. ಆಗ ಶಿವ ಕಾಳಿ ಮಾತೆಯನ್ನ ನೃತ್ಯ ಸ್ಪರ್ಧೆಗೆ ಆಹ್ವಾನಿಸ್ತಾನೆ. ಆಗ ತಾಂಡವ ನೃತ್ಯವನ್ನ ಮಾಡುವುದು ಅವಳಿಗೆ ಅಸಾಧ್ಯವಾಗಿ ಸೋಲನ್ನು ಒಪ್ಪಿಕೊಳ್ತಾಳೆ. ಶಿವನು ಕಾಳಿಯನ್ನ ಶಾಂತಗೊಳಿಸಿದ ಇನ್ನೊಂದು ಪುರಾಣದ ಚಿತ್ರಣವೂ ಇದೆ. ಕಾಳಿಯು ತನ್ನ ಶತ್ರುಗಳನ್ನ ಯುದ್ಧ ಭೂಮಿಯಲ್ಲಿ ಸೋಲಿಸ್ತಾಳೆ. ತನ್ನ ನಿಯಂತ್ರಣವನ್ನ ಮೀರಿ ನರ್ತಿಸುವುದಕ್ಕೆ ಆರಂಭಿಸ್ತಾಳೆ. ಸತ್ತವರ ರಕ್ತವನ್ನು ಕುಡಿತಾಳೆ. ಅವಳನ್ನ ಶಾಂತಗೊಳಿಸಲು, ಜಗತ್ತಿನ ಸ್ಥಿರತೆಯನ್ನ ರಕ್ಷಿಸಲು ದೊಡ್ಡ ಗಾತ್ರದ ಶಿಶು ರೂಪದಲ್ಲಿ ಶಿವ ಅಳುತ್ತಾ ಕುಳಿತಿರುವಾಗ ಮಗುವಿನ ಸಂಕಟವನ್ನ ಕಂಡ ತಾಯಿಯು ತನ್ನ ನರ್ತನವನ್ನ ನಿಲ್ಲಿಸಿ ಅಸಹಾಯಕ ಶಿಶುವಿನ ರಕ್ಷಣೆಗೆ ಮುಂದಾಗ್ತಾಳೆ. ಆಕೆ ಮಗು ರೂಪದ ಶಿವನನ್ನ ಎತ್ತಿಕೊಳ್ತಾಳೆ. ಅವನ ಹಣೆಗೆ ಮುತ್ತಿಕ್ಕುತ್ತಾಳೆ. ಶಿಶುರೂಪಿ ಶಿವನಿಗೆ ಎದೆ ಹಾಲನ್ನ ಕುಡಿಸಲು ಮುಂದಾಗ್ತಾಳೆ. ಈ ಪುರಾಣವು ಕಾಳಿಯನ್ನ ಅವಳ ಪರೋಪಕಾರಿ ಮತ್ತು ಮಾತೃ ಸ್ವರೂಪದಲ್ಲಿ ಚಿತ್ರಿಸುತ್ತೆ. ಕಾಳಿಗೆ ಕಪ್ಪು ಬಣ್ಣದ ಮೋಹವಿದ್ದು ಮುಖವರ್ಣವು ಅಪ್ಯಾಯಮಾನವಾಗಿದೆ. ಅತ್ಯಂತ ಸುಂದರಿ, ಸಿಂಹದ ಸವಾರಿ ಮಾಡುವವಳು, 4 ತೋಳುಗಳು, 1 ಖಡ್ಗ ಮತ್ತು ನೀಲಿ ಕಮಲಗಳನ್ನ ಹಿಡಿದವಳು. ಅವಳ ತಲೆಗೂದಲು ಕೆದರಿದೆ, ಶರೀರವು ದೃಢವಾಗಿ ಯೌವನದಿಂದ ಕೂಡಿದೆ ಎಂದು ಕಾಳಿಕಾ ಪುರಾಣವು ವರ್ಣಿಸುತ್ತೆ.
ರಾಮಕೃಷ್ಣ ಪರಮಹಂಸರ ಪ್ರಕಾರ ಕತ್ತಲೆಯೇ ಸರ್ವಶ್ರೇಷ್ಠ ಮಾತೆ ಅಥವಾ ಕಾಳಿ. ನನ್ನ ಮಾತೆಯು ಆತ್ಮಸಾಕ್ಷಿಯ ತತ್ವ. ಆಕೆಯು ಅಖಂಡ ಸಚ್ಚಿದಾನಂದ, ಅದೃಶ್ಯ, ವಾಸ್ತವ, ಅರಿವು ಮತ್ತು ಪರಮಾನಂದ. ರಾತ್ರಿ ನಕ್ಷತ್ರಗಳ ನಡುವಣ ಆಕಾಶವು ಪರಿಪೂರ್ಣ ಕತ್ತಲು. ಸಾಗರದಾಳದ ನೀರು ಅದೇ ರೀತಿಯದು. ಅಗಣಿತವು ಯಾವತ್ತೂ ರಹಸ್ಯಪೂರ್ಣ ಕತ್ತಲು. ಈ ಮತ್ತೇರಿದ ಕತ್ತಲೆಯೇ ನನ್ನ ಪ್ರೀತಿಯ ಕಾಳಿ ಎಂದು ಉಲ್ಲೇಖಿಸ್ತಾರೆ. ಕಾಳಿಮಾತೆ ಮನುಷ್ಯರ ತಲೆಬುರುಡೆಗಳ ಮಾಲೆಯನ್ನು ಧರಿಸ್ತಾಳೆ. ತಲೆಬುರುಡೆ ಸಂಖ್ಯೆ ವಿಭಿನ್ನವಾಗಿ 108 ಇರುತ್ತೆ. ಹಿಂದೂ ಧರ್ಮದಲ್ಲಿ ಈ ಸಂಖ್ಯೆಯನ್ನ ಮಂಗಳಕರವಾದದ್ದು ಎಂದು ಪರಿಗಣಿಸಲಾಗುತ್ತೆ. ಅಥವಾ 51 ಇದು ವರ್ಣಮಾಲೆ ಅಥವಾ ಸಂಸ್ಕೃತ ಅಕ್ಷರಮಾಲೆ, ದೇವನಾಗರಿಯ ಅಕ್ಷರಮಾಲೆಯನ್ನು ಪ್ರತಿನಿಧಿಸುತ್ತೆ. ಹಿಂದೂಗಳು ಸಂಸ್ಕೃತವು ಚೈತನ್ಯದ ಭಾಷೆ ಎಂದು ಪ್ರತಿಯೊಂದು ಅಕ್ಷರವು ಒಂದು ಶಕ್ತಿಯ ರೂಪವನ್ನ ಅಥವಾ ಕಾಳಿಯ ರೂಪವನ್ನ ಪ್ರತಿನಿಧಿಸುತ್ತೆ ಎಂದು ನಂಬುತ್ತಾರೆ. ಹೀಗಾಗಿ ಆಕೆಯನ್ನ ಎಲ್ಲಾ ಮಂತ್ರಗಳ ತಾಯಿ ಎಂದು ವರ್ಣಿಸ್ತಾರೆ. ಕಾಳಿಮಾತೆಯನ್ನ ನಗ್ನವಾಗಿ ಕೆಲವೊಮ್ಮೆ ಚಿತ್ರಿಸಲಾಗುತ್ತೆ. ಕಾಳಿಮಾತೆ ಮಾಯೆಯ ಆವರಣವನ್ನ ಮೀರಿ ನಿಲ್ಲುವವಳು. ಯಾಕಂದ್ರೆ ಆಕೆ ಪರಿಶುದ್ಧಳು, ಅಂದ್ರೆ ನಿರ್ಗುಣ ಆತ್ಮಸಾಕ್ಷಿಯ ಪರಮಾನಂದ ಮತ್ತು ಪ್ರಕೃತಿಗಿಂತ ಮೇಲಿರುವವಳು ಎಂಬುದನ್ನ ಸಂಕೇತಿಸುತ್ತೆ. ಪರಮ ಅವ್ಯಕ್ತ ಸ್ಥಿತಿಯಲ್ಲಿ ಆಕೆಯೇ ಬ್ರಹ್ಮನಾಗಿರುವುದರಿಂದ ಆಕೆಯನ್ನ ಕಡುಗಪ್ಪು ಎಂದು ತೋರಿಸ್ತಾರೆ. ಅವಳಿಗೆ ಶಾಶ್ವತ ಗುಣಗಳಿಲ್ಲ. ವಿಶ್ವಕ್ಕೆ ಪ್ರಳಯ ಬಂದರೂ ಅವಳ ಅಸ್ತಿತ್ವ ಮುಂದುವರಿಯುತ್ತೆ. ಈ ಕಾರಣದಿಂದ ಬಣ್ಣ, ಬೆಳಕು, ಒಳಿತು, ಕೆಡುಕುಗಳ ಪರಿಕಲ್ಪನೆಯನ್ನ ಆಕೆಗೆ ಆರೋಪಿಸಲು ಬರುವುದಿಲ್ಲ ಎನ್ನುವುದು ನಂಬಿಕೆ. ಆಕೆ ಪರಿಶುದ್ಧಳು, ಅವ್ಯಕ್ತ ಶಕ್ತಿ, ಆದಿಶಕ್ತಿ. ಶಿವನ ಶವದ ಹಾಗೆ ತೋರುವುದರ ಮೇಲೆ ಆಕೆ ನಿಂತಿರುವುದರ ಹಿಂದಿನ ಕಾರಣವನ್ನ ವಿವರಿಸುವ ಪೌರಾಣಿಕ ಕಥೆಯೊಂದಿದೆ. ಒಮ್ಮೆ ಕಾಳಿಯು ಎಲ್ಲಾ ದೈತ್ಯರನ್ನ ಯುದ್ಧದಲ್ಲಿ ಸೋಲಿಸಿ ವಿಜಯದ ಕೇವಲ ಆನಂದದಲ್ಲಿ ಅವಳು ಭಯಂಕರ ನೃತ್ಯಕ್ಕೆ ತೊಡಗಿದ್ಲು. ಎಲ್ಲ ಜಗತ್ತು ಅಥವಾ ಲೋಕಗಳು ಅವಳ ನೃತ್ಯದ ಪರಿಣಾಮವಾಗಿ ನಡುಗಲು ಆರಂಭವಾದವು. ಕಾರಣ, ಎಲ್ಲ ದೇವತೆಗಳ ಕೋರಿಕೆಯ ಮೇರೆಗೆ ಶಿವ ಸ್ವತಃ ಆಕೆಗೆ ಆ ವರ್ತನೆಯನ್ನ ಬಿಡುವಂತೆ ಕೇಳ್ದ. ಆದರೆ ಅದನ್ನ ಕೇಳಲಾಗದಷ್ಟು ಮತ್ತೇರಿದ ಸ್ಥಿತಿಯಲ್ಲಿದ್ದಳು ತಾಯಿ. ಇದರಿಂದ ಶಿವ ಆಕೆಯ ನರ್ತನದ ಆಘಾತವನ್ನ ತಾನೇ ಹೀರಿಕೊಳ್ಳುವುದಕ್ಕಾಗಿ ದೈತ್ಯರ ಶವದ ನಡುವೆ ತಾನೂ ಶವದಂತೆ ಬಿದ್ದುಕೊಳ್ತಾನೆ. ತನ್ನ ಪತಿಯ ಶರೀರದ ಮೇಲೆ ತನ್ನ ಪಾದವು ಬಿದ್ದ ಕೂಡಲೇ ಕಾಳಿಗೆ ತನ್ನ ತಪ್ಪಿನ ಅರಿವಾಗತ್ತೆ. ಆಕೆ ನಾಚಿಕೆಯಿಂದ ತನ್ನ ನಾಲಿಗೆಯನ್ನ ಕಡಿದುಕೊಳ್ತಾಳೆ. ತಾಂತ್ರಿಕ ವಿವರಣೆಯು ಈ ರೀತಿ ಇದೆ. ಶಿವತತ್ವ ಅಂದ್ರೆ ಶಿವ ಎನ್ನುವುದು ದೈವಿ ಪ್ರಜ್ಞೆ, ನಿಷ್ಕ್ರಿಯ. ಶಕ್ತಿ ತತ್ವ ಅಂದ್ರೆ ಕಾಳಿಯೇ ದೈವಿ ಶಕ್ತಿ, ಇದೇ ಸಕ್ರಿಯವಾಗಿತ್ತು. ಅದ್ವೈತ ಶಕ್ತಿವಾದದಲ್ಲಿ ಇದೊಂದು ಮುಂದುವರಿದ ಪರಿಕಲ್ಪನೆ. ಕಾಶ್ಮೀರದ ಶೈವ ಧರ್ಮವೆಂದು ಪ್ರಸಿದ್ಧವಾಗಿರುವ ದ್ವೈರೂಪ್ಯವಿಲ್ಲದ ಕಾಶ್ಮೀರದ ತ್ರಿಕ ತತ್ವಜ್ಞಾನದೊಂದಿಗೂ ಇದರ ಸಹಮತವಿದೆ. ಮಹಾನಿರ್ವಾಣ ಮತ್ತು ಕುಲಾರ್ಣವ ತಂತ್ರಗಳೆರಡರ ಪ್ರಕಾರ ಅದೇ ಪರಿಪೂರ್ಣ ಸತ್ಯವನ್ನ ಗ್ರಹಿಸಲು 2 ವಿಭಿನ್ನ ಮಾರ್ಗಗಳಿವೆ. ಮೊದಲನೆಯದು ಅಲೌಕಿಕ ಬಯಲು. ಇದನ್ನ ಆಗಾಗ್ಗೆ ಜಡ, ಇನ್ನು ಅನಂತ ಎಂದು ವರ್ಣಿಸ್ತಾರೆ. ಇದು ಎಲ್ಲಿದೆ ಅಂದ್ರೆ ಅಲ್ಲಿ ಯಾವುದೇ ವಸ್ತುವಿರುವುದಿಲ್ಲ, ಯಾವುದೇ ವಿಶ್ವವೂ ಇರೋದಿಲ್ಲ ಮತ್ತು ಕೇವಲ ಜ್ಞಾನ ಮಾತ್ರ ಅಲ್ಲಿರುತ್ತೆ. ಈ ರೀತಿಯ ವಾಸ್ತವವನ್ನ ಶಿವ ಪರಿಪೂರ್ಣವಾದ ಸತ್ ಚಿತ್ ಆನಂದ, ಅಸ್ತಿತ್ವ, ಜ್ಞಾನ ಮತ್ತು ಪರಮಾನಂದ ಎಂದು ತಿಳಿತಾರೆ. ಎರಡನೆಯದು ಒಂದು ಸಕ್ರಿಯ ಬಯಲು, ಒಂದು ಅಂತರ್ಗತವಾಗಿರುವ ಬಯಲು, ಮಾಯೆಯ ಬಯಲು. ಈ ರೂಪದ ವಾಸ್ತವವನ್ನ ಕಾಳಿ ಅಥವಾ ಶಕ್ತಿ ಎಂದು ಕರೆಯಲಾಗುತ್ತೆ. ಅದೇ ಪರಿಪೂರ್ಣ ಸತ್ ಚಿತ್ ಆನಂದವೆಂದು ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ. ಈ ಎರಡನೇ ಬಯಲಿನಲ್ಲಿ ವಿಶ್ವವು ಅನುಭವಕ್ಕೆ ಬರುತ್ತೆ ಮತ್ತು ಇದನ್ನ ತಾಂತ್ರಿಕ ದ್ರಷ್ಟಾರ ಶಕ್ತಿ ಅಥವಾ ಮಾತೆ ಕಾಳಿಯ ಆಟವೆಂದು ವರ್ಣಿಸ್ತಾರೆ. ತಾಂತ್ರಿಕ ದೃಷ್ಟಿಕೋನದಿಂದ ನೋಡಿದಾಗ ಒಬ್ಬ ವಾಸ್ತವವನ್ನ ಬದಿಗಿಟ್ಟು ಧ್ಯಾನಸ್ಥನಾದರೆ ಅದು ಪರಿಶುದ್ಧ ಪವಿತ್ರ ಪ್ರಜ್ಞೆಯಾಗತ್ತೆ. ಅದನ್ನೇ ಶಿವ ಅಥವಾ ಬ್ರಹ್ಮನ್ ಎಂದು ಒಬ್ಬರು ಹೇಳಬಹುದು. ಯಾವಾಗ ಒಬ್ಬ ಕ್ರಿಯಾಶಕ್ತಿ ಮತ್ತು ಸೃಷ್ಟಿಯೇ ವಾಸ್ತವ ಎಂದುಕೊಂಡು ಧ್ಯಾನಸ್ಥನಾದರೆ ಪರಿಶುದ್ಧ ಪ್ರಜ್ಞೆಯ ಸಂಪೂರ್ಣ ಸಂತೃಪ್ತಿ ಎಂದು ಭಾವಿಸಿದ್ರೆ ಆತ ಅದನ್ನ ಕಾಳಿ ಅಥವಾ ಶಕ್ತಿ ಅಂತ ಹೇಳ್ತಾನೆ. ಅಗ್ನಿ ಅಥವಾ ಅದರ ಸುಡುವ ಶಕ್ತಿಯಿಂದ ಹೇಗೆ ಪ್ರತ್ಯೇಕಿಸಲು ಆಗುವುದಿಲ್ಲವೋ ಅದೇ ರೀತಿ ಶಿವ ಮತ್ತು ಕಾಳಿಯನ್ನ ಬೇರ್ಪಡಿಸಲು ಆಗದೇ ಇದ್ದರೂ ಕೂಡ ಸೃಷ್ಟಿ ಕ್ರಿಯೆಯ ಕಾಲಕ್ಕೆ ಅವರು ಪ್ರತ್ಯೇಕ ಪಾತ್ರಗಳನ್ನು ಹೊಂದಿರ್ತಾರೆ. ಶಿವ ಪುರುಷನಾಗಿ, ಕಾಳಿಯು ಸ್ತ್ರೀಯಾಗಿ ಅವರ ಕೂಡುವಿಕೆಯಿಂದ ಮಾತ್ರ ಸೃಷ್ಟಿಯು ಸಾಧ್ಯವಾಗುತ್ತೆ. ಇದು ನಮಗೆ ಸಾಂಖ್ಯರ ಪ್ರಕೃತಿ ಮತ್ತು ಪುರುಷರ ಸಿದ್ಧಾಂತವನ್ನ ನೆನಪಿಸುತ್ತೆ. ಶಿವ ಮತ್ತು ಶಕ್ತಿಯ ಹಾಗೂ ಅವರ ಕೂಡುವಿಕೆಯ ಮಹತ್ವವನ್ನ ಒತ್ತಿ ಹೇಳುತ್ತೆ. ಕಾಳಿಯು ಶಿವನ ಕಳೆಬರಹದ ಮೇಲೆ ನಿಂತಿರುವುದಕ್ಕೆ ಕಾರಣ ಕುಂಡಲಿನಿ ಶಕ್ತಿಯು ಮನುಷ್ಯನ ಶರೀರದಲ್ಲಿ ಉಂಟು ಮಾಡುವ ಮಾನಸಿಕ ಮತ್ತು ದೈಹಿಕ ಬದಲಾವಣೆಯಿಂದ ಮನುಷ್ಯನಲ್ಲಾಗುವ ಅಸಹಾಯಕತೆಯನ್ನು ಸೂಚಿಸುತ್ತೆ ಎಂದು ಮಹಾನ್ ಸಾಧಕರು ಅಭಿಪ್ರಾಯ ಪಡ್ತಾರೆ. ಕುಂಡಲಿನಿ ಸಾಧನೆಯಲ್ಲಿ ಸಹಸ್ರಾರ ತಲುಪುವ ಮಹಾನ್ ಸಾಧಕನ ಕೊನೆಯ ಹಂತವೇ ಶಿವ ಶಕ್ತಿಯರ ಸಮ್ಮಿಲನ. ಅದುವೇ ಮೋಕ್ಷದೆಡೆಗೆ ಕೊಂಡೊಯ್ಯುತ್ತೆ. ಇವಿಷ್ಟು ಕಾಳಿ ಮಾತೆಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.